ಅದ್ರಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ತಪ್ಪು ಅಂತ ಗೊತ್ತಾಗಿ ಅವರು ರಕ್ಷಿತ್ ಅವ್ರನ್ನ ಸಾರಿ ಕೇಳಿದ್ದಾರೆ. ಅದೇನೋ ತಮಾಷೆಗೆ ಅಂತ ಮಾಡಕ್ ಹೋಗಿ ಅದನ್ನ ಮಾಡ್ತಾ ಮಾಡ್ತಾ ವಾದ ವಿವಾದ ಆಗಿ ಅದು ಮಾಡಿರೋ ತಪ್ಪನ್ನು ನಮ್ಮ ರಕ್ಷಿತ್ ಅವ್ರ ಮೇಲೆ ಹಾಕಿ ನಾವಿದ್ ಮಾಡೇ ಇಲ್ಲ, ರಕ್ಷಿತನೇ ಮಾಡಿರೋದು ಅಂತ ಅವ್ರ ಮೇಲೆ ಹಾಕಿ ಅವ್ರನ್ನ ಅಳುವಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಆದ್ರಿಂದ ತುಂಬಾ ಅಲ್ಲಿ ವಾದ ವಿವಾದ ಜಗಳ ಇದೆಲ್ಲ ನಮ್ಮ ಹೊರಗಡೆದು ಜನ ಹೇಗ್ ಅನ್ಕೋತಾ ಇದಾರೋ ಹೇಗ್ ಹೋಗ್ತಾ ಇದೆ ಅದ್ರ ಬಗ್ಗೆ ಅಂತ ನಮ್ಗೆ ಯಾವ್ದೇ ತರದ್ದು ಒಂದು ಐಡಿಯಾ ಇರ್ಲಿಲ್ಲ. ಬಟ್ ಅದೇ ಒಂದ್ ಸ್ವಲ್ಪ ಅಂತೂ ಬೇಕಂದ್ರೆ ಬೇಜಾರಾಗಿತ್ತು, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬೇಡ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ಇವತ್ತು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ಪ್ರೀತಿಯ ಚಂದ್ರಪ್ರಭಣ್ಣ. ಚಂದ್ರಣ್ಣ, ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಮಟ್ಟದ ಕನಸು ನಿಮ್ಗೆ ಅನ್ನೋದು ತುಂಬಾ ನೀವೇ ಎಷ್ಟೋ ವೇದಿಕೆಗಳಲ್ಲಿ ಹೇಳ್ಕೊಂತ ಬರ್ತಾ ಇದ್ರಿ. ಆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಸಿಕ್ಕಿದ್ದು ಆನಂದದಿಂದ ಸ್ಟಾರ್ಟ್ ಮಾಡೋಣ. ಎಲ್ಲ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಎಷ್ಟೋ ವರ್ಷದ ಕನಸಾಗಿತ್ತು ಬಿಗ್ ಬಾಸ್ ಹೋಗ್ಬೇಕು ಅಂತ. ಸಿಕ್ಕ ತಕ್ಷಣ ಅದು ಒಂಥರ ತುಂಬಾ ಖುಷಿ ಆಯ್ತು. ನೋಡಪ್ಪ, ಎಷ್ಟೋ ವರ್ಷದ ಒಂದು ಆಸೆ ಇತ್ತು, ಈಗ ಹೆಂಗೋ ಸಿಕ್ತಲ್ಲ ಅಂತ ತುಂಬಾ ಖುಷಿ ಆಯ್ತು. ಖುಷಿನ ನಾನು ನಮ್ಮ ತಾಯಿ ಜೊತೆ, ನಮ್ಮ ಹೆಂಡತಿ ಜೊತೆ, ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡೆ. ಹಂಚ್ಕೊಂಡ್ರಿ. ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಿ. ಹೋಗಿದ ತಕ್ಷಣ ನಿಮ್ಗೆ ಆಗಿದ್ದಂತ ಎಕ್ಸೈಟ್ಮೆಂಟ್ ಅಂದ್ರೆ ಸುದೀಪ್ ಅಣ್ಣನ್ ನೋಡುವಂತದ್ದು ನಿಮ್ಮ ಒಂದು ದೊಡ್ಡ ಕನಸಾಗಿತ್ತು. ಹೌದು. ಸೊ ಹೋಗಿದ ತಕ್ಷಣ ಸ್ಟೇಜ್ ಮೇಲೆ ನಿಂತಿದ್ದೀರಿ, ಸುದೀಪ್ ಅವರು ಚಂದ್ರಪ್ರಭಾ ಅವರೇ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ. ಆಗ ಆನಂದ ಯಾವ ತರ ಇತ್ತು? ನಿಜವಾಗ್ಲೂ, ಯಾಕೆಂದ್ರೆ ಸುದೀಪ್ ಸರ್ ಅಂದ ತಕ್ಷಣ ಅವ್ರು ತುಂಬಾ ಹೆಸರು ಮಾಡಿರುವಂತ ಅದ್ಭುತ ಕಲಾವಿದರು, ತುಂಬಾ ಎತ್ತರಕ್ಕೆ ಬೆಳೆದಿರುವಂತ ಸುದೀಪ್ ಸರ್. ಯಾಕಂದ್ರೆ ಅವ್ರ ಜೊತೆ ಅವ್ರನ್ನ ನಾವು ಚಿಕ್ಕೂರಿಂದಲೂ ಅನ್ಕೋತೀವಿ ಸುದೀಪ್ ಸರ್ನ ಒಂದ್ಸಲ ನೋಡ್ಬೇಕು ಅಂತ. ನೋಡಾದ್ಮೇಲೆ ಅನ್ಕೋತೀವಿ ಒಂದ್ ಫೋಟೋ ತಗೋಬೇಕು ಅಂತ. ಆಮೇಲೆ ಅಟ್ಲೀಸ್ಟ್ ಅವ್ರ ಜೊತೆ ಏನೋ ಒಂದ್ ಪಾತ್ರ ಮಾಡ್ಬೇಕು, ಈ ತರ ಹಲವಾರು ಕನಸುಗಳು ಇರ್ತದೆ. ಅಂಥದ್ರಲ್ಲಿ ಒಂದ್ ವೇದಿಕೆ ಮೇಲೆ ಅವ್ರ ಜೊತೆ ನಿಲ್ಲುವಂತ ಒಂದು ಅವಕಾಶ, ಮತ್ತೆ ಅವ್ರ ಬಾಯಿನಲ್ಲಿ ಚಂದ್ರಪ್ರಭಾ ಅಂತ ಒಂದು ಹೆಸರು ಬರ್ಬೇಕಾದ್ರೆ ಎಲ್ಲೋ ಒಂಥರ ಮೈ ರೋಮಾಂಚನ ಆಯ್ತು. ಒಂದ್ ದೊಡ್ಡ ಮೆಮೊರಿ ಅಂತ ಅನಿಸ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಎಸ್, ನೀವು ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಸುದ್ದಿ ಅಂತೂ ಹರಿದಾಡ್ತಾ ಇತ್ತು. ಯಾವಾಗ ನೀವು ನಿಮ್ಮ ತಾಯಿಯವರ ಮನೆಯನ್ನು ಕಟ್ಟಿಸ್ಬೇಕಾದ್ರೆ ನೀವು ಕೆಲಸ ಮಾಡ್ತಾ ಇದ್ರಿ, ಆಗ್ಲೇನೆ ಚಂದ್ರಪ್ರಭಾ ಅವ್ರು ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಫಿಕ್ಸ್ ಆಗ್ತಾರೆ ಅಂತ. ಸೊ ಅದೇ ತರದಲ್ಲೇ ತಾವು ಬಿಗ್ ಬಾಸ್ಗೆ ಹೋದಂತದ್ದು. ಹೋದಾಗ ನೀವು ಹೋಗೋದಕ್ಕಿಂತ ಮುಂಚೆ ತಾಯಿಗೆಲ್ಲ ಮತ್ತೆ ಫ್ರೆಂಡ್ಸ್ ಗಳಿಗೆ, ತಮ್ಮ ಪತ್ನಿಗೆಲ್ಲ ಹೇಳಿದ್ರಿ, ಸೊ ಇದೇ ತರ ಆಡ್ಬೇಕು ಗುರು, ನಾನ್ ನನ್ನ ವ್ಯಕ್ತಿತ್ವನ ಬಿಟ್ಕೊಂಡ್ ಕೊಡಬಾರ್ದು ಅಂತ ಆಡ್ಬೇಕು, ಅಥವಾ ನಾನ್ ಗೆಲ್ಲೋದಕ್ಕೆ ಆಡ್ಬೇಕು, ಯಾಕೆಂದ್ರೆ ಇಲ್ಲಿ ಎಲ್ಲರೂ ಗೆಲ್ಲೋದಕ್ಕೆ ಬಂದಿರೋದ್ರಿಂದ ನಾನ್ ಗೆಲ್ಲೋದಕ್ಕೆ ಅಂತ ಆಡ್ಬೇಕು ಅನ್ನೋ ಮನಸ್ಥಿತಿ ಬಂತ ನಿಮ್ಗೆ? ಹಂಗೇನಿಲ್ಲ, ಬಿಗ್ ಬಾಸ್ ಅನ್ನೋದು ಅದನ್ನ ಏನ್ ಪ್ಲಾನ್ ಮಾಡ್ಕೊಂಡು ಹೋಗೋ ಆಡುವಂತ ಆಟ ಅಂತೂ ಸತ್ವೇ ಅಲ್ಲ. ಯಾಕಂದ್ರೆ ಈಗ ನೋಡಿ, ಕ್ಯಾಮ್ರಾ ಇದೆ, ನೀವು ಮಾತಾಡೋ ಸ್ಟೈಲೇ ಬೇರೆ ಆಗಿದೆ, ಕ್ಯಾಮ್ರಾ ಇದೆ ಅಂತ. ನಾವು ಇದಾದ್ಮೇಲೆ ನಾವು ಆಚೆ ಹೇಗೆ ಇದ್ದೋ ಆ ತರ ಒಂದು ಒರಿಜಿನಲ್ ಆಗಿ ರಿಯಾಲಿಟಿನಲ್ಲಿ ಹೇಗಿರ್ತೀವಿ ಹಾಗೆ ಇರುವಂತ ಒಂದು ವೇದಿಕೆ ಅಷ್ಟೇನೆ ಅದು. ಎಸ್, ನಿಮ್ಮ ಡ್ಯಾನ್ಸ್ ಅನ್ನ ಎಲ್ರು ಕೂಡ ಹೊರಗಡೆ ಮೆಚ್ಕೊಂಡಂತದ್ದು. ಸೊ ಆ ಡ್ಯಾನ್ಸ್ ಅನ್ನ ತಾವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ ತಕ್ಷಣ ಅಲ್ಲಿಂದ ಚಂದ್ರಪ್ರಭಾ ಅವರು ಒಂದು ಕಿಡಿ ಸ್ಟಾರ್ಟ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಡಲ್ ಆಗತ್ತೆ, ಆ ಒಂದು ಡ್ಯಾನ್ಸ್ ಅನ್ನೋದು ಕಾಣಿಸಲ್ಲ ಚಂದ್ರಪ್ರಭಾ. ಇಲ್ಲ, ಅದು ನಾನು ಡ್ಯಾನ್ಸ್ ಮಾಡಿರೋದು ಅದು ಒಂದು ಕಾಮಿಡಿ ವೇದಿಕೆ ಮೇಲೆ, ವೇದಿಕೆ ಮೇಲೆ. ಯಾಕಂದ್ರೆ ನನ್ಗೆ ಅಲ್ಲಿ ಸುಮಾರು ಕಡೆ ಮಾಡಿದ್ದೀನಿ, ಅದೇನೋ ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ. ಬಟ್ ಅದ್ ಮಾಡ್ಲೇಬೇಕು ಅಂತ ಏನಿಲ್ಲ ಒಟ್ನಲ್ಲಿ. ಇಲ್ಲಿ ಒಂದು ಕಾಮಿಡಿ ವೇದಿಕೆ ಮೇಲೆ ನಾನು ಅಲ್ಲಿದ ಒಂದು ವೇಷಭೂಷಣ ಮಾಡಿ ಹಾಕೊಂಡು ಆ ವೇದಿಕೆ ಮೇಲೆ ಹೋದಾಗ ಒಬ್ಬ ಕಲಾವಿದನಾಗಿ ಒಬ್ಬ ಕಲಾವಿದನಾಗಿ ನಾನು ವೇದಿಕೆ ಮೇಲೆ ವೇಷಭೂಷಣ ಹಾಕಿ ಹೋದಾಗ ನಾನು ಆ ಪಾತ್ರವಾಗಿ ನಾನು ಅದೊಂದು ಕೆಂಪಕ್ಕೋ ಕಾಳಕನ್ನ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದೆ. ಓಕೆ, ಅದೇ ಕೆಂಪಕ್ಕೋ ಕಾಳಕೋ ಆ ಸಾಂಗು ತುಂಬಾ ಟ್ರೆಂಡು ಕೂಡ ಆಗಿತ್ತು. ನಮ್ಮ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಂತವ್ರು ಅವ್ರ ಜೊತೆಲೂ ಕೂಡ ತಾವು ನೃತ್ಯ ಮಾಡಿದ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ವಿ. ಚಂದ್ರಪ್ರಭಾ ಅವರು ಬಹಳ ಅದ್ಭುತವಾಗಿ ಆಟ ಆಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರ ನಡುವೆ ಒಂದು ವಾಗ್ವಾದಗಳು ನಡೆಯುತ್ತೆ. ಸೊ ವಾಗ್ವಾದಗಳು ನಡೆದಿದ ತಕ್ಷಣನೇ ಚಂದ್ರಪ್ರಭಾ ಅವ್ರನ್ನ ಇಡೀ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ನೋಡೇ ಇರ್ಲಿಲ್ಲ ಆ ತರದ ಒಂದು ವ್ಯಕ್ತಿತ್ವನ. ಅಂದ್ರೆ ಚಂದ್ರಪ್ರಭಾ ಅವರು ಅಂತ ಅಂದ್ರೆ ಒಂದು ಮುಗ್ಧ ಸ್ವಭಾವದ ಒಂದು ಮಗು ಮನಸ್ಥಿತಿ ಅಂತ ಅಂದ್ಕೊಂಡಿದ್ದಂಥದ್ದು. ಕಾಮಿಡಿ ಬಿಟ್ರೆ ಅವ್ರು ಬೇರೆ ಇನ್ನೆಲ್ಲೂ ಹೋಗಲ್ಲ ಗುರು, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ. ಸೊ ಇದ್ದಕ್ಕಿದ್ದಂಗೆ ಗ್ಲಾಸ್ನ ಎಸ್ದು ಬಿಡ್ತಾರೆ. ಅಷ್ಟು ಮುಗ್ಧ ಮನಸ್ಥಿತಿಲೂ ಕೂಡ ಗ್ಲಾಸ್ ಎಸೆಯುವಂತ ಮನೋಸ್ಥಿತಿ ಬರುತ್ತೆ ಅಂತಂದ್ರೆ ಏನ್ ಆಗಿರ್ಬೋದಾಗ? ಇಲ್ಲ, ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಅಷ್ಟು ನೋವು ಆಗಿದೆ. ಇಲ್ಲ, ಒಟ್ನಲ್ಲಿ ಆ ಒಂದು ನಮ್ಮ ಸತೀಶ್ ಕೆಡಬಂ ಸರ್ ಏನಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಅದ್ ಬಿಟ್ಟ ಸ್ಥಳ ಅದ ಅಷ್ಟೇ, ಅದು ಅವ್ರವ್ರ ಭಾವನೆಗೆ ಏನ್ ಅನಿಸ್ತಾ ಅಷ್ಟೇ.
ಎಸ್ ಸರ್. ಅದೇ ಸರ್, ಆ ತರ ನೀವು ಗ್ಲಾಸ್ ನ ಬಿಸಾಟ್ ಬಿಡ್ತೀರಿ, ಹೋಗಯಾತ ಅನ್ನೋ ತರ ಪಕ್ಕಾ ನಾಟಿ ಸ್ಟೈಲ್ ನಲ್ಲಿ ನೀವು ಉತ್ತರ ಕೊಡ್ತೀರಿ ಅವ್ರಿಗೆ, ಹೋಗಯಾತ ಸುಮ್ನೆ ನಿಂದೊಳ್ಳೆ ಕತೆ ಅನ್ನೋ ತರದಲ್ಲಿ. ಸೊ ಏನಾಯ್ತು ಆಗ ಅಂತ? ಇಲ್ಲ, ಆ ಒಂದು ವಿಚಾರದ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ, ಬೇಡ ಅಂತ. ಯಾಕೆಂದ್ರೆ ಈಗ ನೋಡಿ, ಅಲ್ಲಿಗೆ ನಾವು 18 ಜನ ಹೋಗಿರ್ತೀವಿ, ನಮ್ಮ ಗಮನ ಎಲ್ಲ ಜಾಸ್ತಿ ಯಾವ ಕಡೆ ಇರ್ಬೇಕು, ಗೆಲ್ಬೇಕು, ಚೆನ್ನಾಗಿ ಆಡ್ಬೇಕು ಅನ್ನೋ ಕಡೆ ಇರ್ಬೇಕು, ಬೇರೆದ್ರ ಕಡೆ ಜಾಸ್ತಿ ಇರಬಾರ್ದು ಅನ್ನೋದು ನನ್ನ ವಾದ. ಅದರಿಂದ ಆ ವಿಚಾರದ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಎಸ್ ಸರ್. ಓಕೆ, ಅದಾಯ್ತು. ಯಾರ್ದು ಸತೀಶ್ ಅವ್ರದ್ದು ಮತ್ತೆ ತಮ್ದು ಜಗಳ ಆಗತ್ತೆ. ಜಂಟಿಯಿಂದ ಒಂಟಿ, ಫಸ್ಟ್ ಒಂಟಿ ಮಾಡ್ಬಿಡ್ರಪ್ಪ, ನನ್ನ ನೀವು ಏನ್ ಜೊತೆ ಕಾಟ ತಡ್ಕೊಳಕ್ಕಾಗಲ್ಲ. ನೀವು ಯಾರು ಸತೀಶ್ ಅವರು ವಾಶ್ರೂಮ್ಗೆ ಹೋಗಿ 6 ಅವರ್ ಕುತ್ಕೊಂತಾರೆ ಗೊತ್ತಾ? ಇಡೀ ಕರ್ನಾಟಕ ನಿಮ್ಮ ಬೆನ್ನಿಂದೆ ನಿಂತಿತ್ತಾಗ. ಯಾಕೆ ಅಂತಂದ್ರೆ, ಅಲ್ಲ ಗುರು, ಅವ್ರಿಗೆ ಅಷ್ಟು ತಾಳ್ಮೆ ಇರೋದಕ್ಕೆ ಓಕೆ, ಆ ಜಾಗದಲ್ಲಿ ನಾನು ಇದ್ಬಿಟ್ಟಿದ್ರೆ ಅವ್ನು ಕಪಾಳು ಕೊಡದು ಬಿಡ್ತಿದ್ದೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು ನಾವು ಪಬ್ಲಿಕ್ ರಿವ್ಯೂಗೆ ಅಂತ ಹೋದಾಗ. ಸೊ ನಿಮ್ಗೆ ಹಂಗ ಅನ್ನಿಸ್ತಾ ಇತ್ತ ಹೊರಗಡೆಗೆ ಹಿಂಗೆಲ್ಲ ಬರ್ಬೋದು, ಈ ತರ ಮಾತುಗಳು ಆಗ್ಬೋದು, ಪಬ್ಲಿಕ್ಗಳು ಈ ತರ ರಿಯಾಕ್ಷನ್ಸ್ ಕೊಡ್ಬೋದು ಅಂತ ನಿಮ್ಗೆ? ಇಲ್ಲ ಸರ್, ಯಾಕಂದ್ರೆ ನಮ್ಗೆ ಹೊರಗಡೆದು ಜನ ಹೇಗ್ ಅನ್ಕೋತಾ ಇದಾರೋ, ಹೇಗ್ ಹೋಗ್ತಾ ಇದೆ, ಅದ್ರ ಬಗ್ಗೆ ಅಂತೂ ನಮ್ಗೆ ಯಾವುದೇ ತರದ್ದು ಒಂದು ಐಡಿಯಾ ಇರ್ಲಿಲ್ಲ. ಬಟ್ ಅದೇ ಒಂದ್ ಸ್ವಲ್ಪ ಅಂತೂ ಬೇಕಂದ್ರೆ ಬೇಜಾರಾಗಿತ್ತು, ಅದ್ರಲ್ಲಿ 2 ಮಾತಿಲ್ಲ. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬೇಡ ಅಂತ ಆ ವಿಚಾರದ ಬಗ್ಗೆ. ಎಸ್. ಅದಾದ್ಮೇಲೆ ನಿಮ್ಮ ಒಡನಾಟಗಳು ಒಬ್ಬೊಬ್ರು, ಅಂದ್ರೆ ಜಂಟಿಯಿಂದ ಒಂಟಿ ಆದ್ಮೇಲೆ ನಿಮ್ಮ ಒಡನಾಟಗಳು ಒಬ್ಬೊಬ್ಬರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಬ್ಬೊಬ್ರು ಸ್ಟಾರ್ಟ್ ಆಗ್ತಾ ಹೋದಾಗ ಇಲ್ಲಿ ಪೋಟ್ರೆ ಆಗ್ತಾ ಇರೋಂಥದ್ದು, ಅಲ್ಲಿ ಒಳಗಡೆ ಹೇಗಿದೆ ಅದ್ ನಿಮಗ್ ಗೊತ್ತಿದೆ, ಮತ್ತೆ ಬಿಗ್ ಬಾಸ್ ತಂಡ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಗೊತ್ತಿದೆ. ಆದ್ರೆ ಹೊರಗಡೆ ಪೋಟ್ರೆ ಆಗ್ತಾ ಇರೋದು ಅಶ್ವಿನಿ ಅವರು ಮತ್ತೆ ಕಾಕ್ರೋಚ್ ಸುದ್ದಿ ಅವರು, ಜಾನ್ವಿ ಅವರು. ಈ 3 ಜನನ್ನ ಹೆಸರಿಟ್ಕೊಂಡು, ಅಂದ್ರೆ ನೀವಿದ್ದಾಗ ಒಳಗಡೆಗೆ ತುಂಬಾ ಟ್ರೋಲ್ಸ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಈ 3 ಜನದ ಮೇಲೆನೆ ಆಗ್ತಾ ಇತ್ತು. ಸೊ ನಿಮ್ಗೆ ಆತರ ಏನಾದ್ರು ಅಂದ್ರೆ ಅನ್ಸಿತ್ತಾ, ಇವ್ರು ಏನಾದ್ರು ಏನ್ ಇಷ್ಟು ಅವಶ್ಯಕತೆ ಇತ್ತ ಇವ್ರು ಮಾತಾಡುವಂತದ್ದು? ಏನ್ ಟ್ರೋಲು, ಏನ್ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಏನೇ ಮಾತಾಡಿದ್ರು ಗಿಲ್ಲಿ ಮತ್ತೆ ರಕ್ಷಿತನ ಒಂದು ವಿರೋಧವಾಗಿನೇ ಹೋಗ್ತಾ ಇದಾರೆ. ಗೆಜ್ಜೆಯಿಂದ ಸ್ಟಾರ್ಟ್ ಆಗತ್ತೆ, ಆ ಗೆಜ್ಜೆ ಅನ್ನೋದನ್ನ ನಾವು ಮಾಡಿಲ್ಲ, ಅದ್ ರಕ್ಷಿತ ಮಾಡಿರೋದು ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಟ್ರೋಲ್ಗಳು ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇಲ್ಲ ನೋಡಿ, ಗೆಜ್ಜೆ ವಿಚಾರವಾಗಿ ಸುದೀಪ್ ಸರ್ ಅಥವಾ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಯಾರು ತಪ್ಪು ಯಾರದ್ದು ಸರಿ, ಯಾಕೆಂದ್ರೆ ಎಲ್ಲಿ ತಪ್ಪಾಯ್ತು, ಯಾಕೆ ತಪ್ಪಾಯ್ತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನೋಡಿ ಇಡೀ ಕರ್ನಾಟಕ ಜನತೆಗೆ ಅದ್ರದ ಸವಿಸ್ತರವಾಗಿ ನಿಜವಾಗ್ಲೂ ವಿಚಾರವನ್ನ ತಿಳಿಸಿದ್ದಾರೆ. ಆಮೇಲೆ ಅದರಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ತಪ್ಪು ಅಂತ ಗೊತ್ತಾಗಿ ಅವರು ರಕ್ಷಿತ್ ಅವ್ರನ್ನ ಸಾರಿ ಕೇಳಿದ್ದಾರೆ. ಅದೇನೋ ತಮಾಷೆಗೆ ಅಂತ ಮಾಡಕ್ ಹೋಗಿ ಅದನ್ನ ಮಾಡ್ತಾ ವಾದ ವಿವಾದ ಆಗಿ ಅದು ಮಾಡಿರೋ ತಪ್ಪನ್ನು ನಮ್ಮ ರಕ್ಷಿತ್ ಅವ್ರ ಮೇಲೆ ಹಾಕಿ, ನಾವಿದ್ ಮಾಡೇ ಇಲ್ಲ, ರಕ್ಷಿತನೇ ಮಾಡಿರೋದು ಅಂತ ಅವ್ರ ಮೇಲೆ ಹಾಕಿ ಅವ್ರನ್ನ ಅಳುವಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಆದ್ರಿಂದ ತುಂಬಾ ಅಲ್ಲಿ ವಾದ ವಿವಾದ ಜಗಳ ಇದೆಲ್ಲ ಆದ್ಮೇಲೆ ಅದೇನಾಗ್ತದೆ, ಸುದೀಪ್ ಸರ್ ನೋಡ್ಬಿಟ್ಟು ಇಲ್ಲ, ಇದು ನಿಮ್ ತಪ್ಪು ಅಶ್ವಿನಿ ಗೌಡ ಅವ್ರವ್ರೆ ಅಂತ ಹೇಳ್ತಾರೆ.